ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರಪ್ಪ ಇವರು ಅಂತ ಆಲೋಚನೆ ಮಾಡ್ತೀರಾ? ಡೆಫಿನೆಟ್ಲಿ ನೀವು ಯಾರೂ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ, ಅಂಥ ದೊಡ್ಡ ಸಾಧಕಿನೂ ನಾನಲ್ಲ. ನನ್ನ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ನನ್ನ ಹೆಸರು ರಮ್ಯಾ ಅಂಥೇಳಿ. ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೇ ಬಿಟ್ಟೆ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಇಲ್ಲ ಅನ್ಸ್ಕೋತೀರಾ, ಎಲ್ಲರೂ ಯೂಟ್ಯೂಬಲ್ಲೇ ಬಿದ್ದಿದ್ದಾರೆ ಅಂತ. ಎಸ್, ಬಿಕಾಸ್ ಎಲ್ಲರೂ ಮಾಡಿದ್ರು ಅಂತ ಏನಿಲ್ಲ, ಆಸೆ ಇತ್ತು. ನನಗೆ ಒಂದು ಪುಟಾಣಿ ಪಾಪು ಇದೆ, ಸೊ ಜಾಬ್ಗೆ ಹೋಗ್ತಾಯಿಲ್ಲ. ಮೊದಲಾದರೆ ಜಾಬ್ಗೆ ಹೋಗ್ತಿದ್ದೆ, ಸೊ ಲೈಫ್ ಚೆನ್ನಾಗಿ ಹೋಗ್ತಿದ್ದು, ಗಮ್ಮತ್ತಲ್ಲಿ ಟೈಮ್ ಪಾಸ್ ಆಗ್ತಿತ್ತು. ಸ್ಪೆಷಲಿ ಇವಾಗ ತುಂಬ ಬೋರ್ ಆಗ್ತಿದೆ, ಲೈಫಲ್ಲಿ ಏನೂ ಇಲ್ಲ ಅನ್ನೋ ಲೆವೆಲ್ ಬಂದುಬಿಟ್ಟಿದ್ದೀನಿ. ಸೊ ಏನು ಮಾಡೋದು ಟೈಲರಿಂಗ್ ಅದು ಇದು ನೋಡೋದು ನನಗೆ ಅದೇನೂ ಬರೋಲ್ಲ. ಬಿಕಾಸ್ ನಾನು ತುಂಬ ಮುದ್ದಾಗಿ ಮನೇಲಿ ಬೆಳ್ಕೊಬಂದವಳು. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬಿಡಿಸ್ಬಿಟ್ಟಿದ್ರು, ಬಟ್ ನಾನು ತುಂಬ ಮುದ್ದಾಗಿ ಬೆಳ್ಕೊಬಂದ್ಬಿಟ್ಟೆ. ಅಂಥದ್ದು ಏನೂ ಗನಂದಾರಿ ಕಲ್ತಿಲ್ಲ. ಸೊ ದೆನ್ ನಾನು ಥಿಂಕ್ ಮಾಡಿದೆ, ಓಕೆ ಏನು ಮಾಡಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಈ ಯೂಟ್ಯೂಬ್ ಚಾನಲ್ ಹೆಸರು ಬಗ್ಗೆ ಹೇಳೋದಾದರೆ, ನಂಗೆ ತುಂಬ ಆಲೋಚನೆ ಆಯಿತು, ಏನು ಹೆಸರಿಡಲಿ, ಯಾವ ಹೆಸರಿಡಲಿ, ಏನು ಕತೆ ಅಂತ ಎಲ್ಲ ಕಡೆ ಸರ್ಚ್ ಮಾಡಿದೆ. ಕೆಲವರು ಯೂನಿಕ್ ನೇಮ್ ಇಟ್ಟಿದ್ದಾರೆ, ಕೆಲವರು ಅವ್ರ ನೇಮೇ ಇಟ್ಕೊಂಡಿದ್ದಾರೆ. ನಾನು ರಮ್ಯಾ ಯೂಟ್ಯೂಬ್ ಚಾನಲ್ ಅಂತ ಇಡ್ಲಾ ಅಂತ ಆಲೋಚನೆ ಮಾಡಿದೆ. ಆಮೇಲೆ ರಮ್ಯಾ ಆಲ್ರೆಡಿ ಜಗತ್ತಲ್ಲಿ ತುಂಬ ಹೆಸರಿದೆ. ನನಗೆ ಅದು ಬಿಗ್ಗೆಸ್ಟ್ ರಿಗ್ರೆಟ್. ನನ್ನ ಕ್ಲಾಸಲ್ಲಿ 5 ಜನ ಇರ್ತಿದ್ರು, ಸೊ ಬೇಡ ಅಂತೇಳಿ. ಆಮೇಲೆ ನಂಗೆ ರಿಯಲೈಸ್ ಆಯಿತು, ನನ್ನ ಮುದ್ದಿನ ಮಗಳು ಇದ್ದಾಳೆ ಶ್ರೀವರ್ಣ ಅಂತ. ಶ್ರೀವರ್ಣ ಅಂದರೆಲ್ಲ ಬಿಳಿ ಬಣ್ಣ ಅಂತ ಆಲೋಚನೆ ಮಾಡ್ತೀರಾ, ಅದು ಒಂದೇ ಅಲ್ಲ. ಶ್ರೀವರ್ಣ ಒಂದು ಲಕ್ಷ್ಮಿಯ ಹೆಸರು. ಸೊ ಶ್ರೀವರ್ಣ ಯೂಟ್ಯೂಬ್ ಚಾನಲ್ ಇದು ನಂದು ಫಸ್ಟ್ ಬ್ಲಾಗ್. ದೆನ್ ಹೇಳೋದಾದರೆ ನಿಮಗೆ ಎಲ್ಲ ಟೈಪ್ಸ್ ವೀಡಿಯೋಸ್ ನಾನು ಮಾಡ್ತೀನಿ. ಲೈಕ್ ಶಾಪಿಂಗ್ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿ, ನಮ್ಮ ಪೂಜಾ ವಿಧಾನಗಳು, ಮತ್ತು ಡೈಲಿ ಹೇಗೆ ಆಗುತ್ತೆ, ಡೈಲಿ ರೊಟೀನ್. ಆಮೇಲೆ ಪ್ರೆಗ್ನೆನ್ಸಿಲಿ ಆಗುವಂಥ ಪ್ರಾಬ್ಲಮ್ಸ್, ಮತ್ತು ಡೆಲಿವರಿ ಆದಮೇಲೆ ಆಗುವಂಥ ಪ್ರಾಬ್ಲಮ್ಸ್, ಮಗು ಬಗ್ಗೆ ಹೇಗೆ ನೋಡ್ಕೊಳ್ಳೋದು. ಬಿಕಾಸ್ ಈಗ ಎಲ್ಲ ಸಪ್ರೇಟ್ ಆಗಿರ್ತಾರೆ, ಮಗು ನೋಡ್ಕೊಳ್ಳೋದು ಈಸಿ ವಿಷಯ ಅಲ್ಲ. ಅದ್ರ ಬಗ್ಗೆ ಆಗಲಿ, ಹೇರ್ ಬಗ್ಗೆ ಆಗಲಿ, ಸ್ಕಿನ್ ಕೇರ್ ಬಗ್ಗೆ ಆಗಲಿ, ನಾನು ಇನ್ನೇನು ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಅಂತ ಶೇರ್ ಮಾಡ್ಕೊತೀನಿ. ಇಷ್ಟರವರೆಗೆ ತುಂಬ ಜನನ ಬೆಳೆಸಿದ್ದೀರ, ದಯವಿಟ್ಟು ನಮ್ಮಂಥ ಹೊಸಬ್ರಿಗೂ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ವೀಡಿಯೋ ನೋಡೋರೆಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ನಾನು ಪ್ರತಿ ವೀಡಿಯೋಸ್ಗೂ ಲೈಕ್ ಕೊಡಿ, ಶೇರ್ ಮಾಡಿ. ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಏನು ಬೇಜಾರಿಲ್ಲ. ತೊಗೊಳ್ಳೋ ಆಗಿದೆ, ಡೆಫಿನೆಟ್ಲಿ ತೊಗೋತೀನಿ. ಅದೇನೋ ರಾಂಗ್ ಆಗಿದೆ, ಅಲ್ಲೇ ಬಿಟ್ಟು ಮೂವ್ ಆನ್ ಆಗ್ತೀನಿ ಅಂತ ಅನ್ಸ್ಕೊಂಡಿದ್ದೀನಿ. ನನಗೆ ಬೇಬಿ 4 ಇಯರ್ಸ್ ಆಗೋ ತನಕ ಏನು ಜಾಬ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಐ ಚೂಸ್ ದಿಸ್ ಪ್ಲ್ಯಾಟ್ಫಾರ್ಮ್. ನನ್ನ ಬಗ್ಗೆ ಹೇಳ್ಕೊಳ್ಳೋದಾದರೆ, ಕೆಲವರಿಗೆ ಸ್ವಲ್ಪ ಭಾಷೆಯಲ್ಲಿ ಗೊತ್ತಾಗಿರ್ಬೋದು, ಪ್ಯೂರ್ ಆ ಭಾಷೆ ಬಂದಿಲ್ಲ. ಎಂತಕ್ಕಂದರೆ ನಾ ಬೆಂಗಳೂರಲ್ಲಿ 5 ವರ್ಷದ ಇದ್ದ ಕಾರಣ ಎಲ್ಲ ಮಿಕ್ಸ್ ಆಯಿತು. ನನ್ನ ಬಗ್ಗೆ ಹೇಳ್ಕೊಂಬಂದರೆ, ನಾನು ಕುಂದಾಪುರದ ಮನೆ ಮಗಳು, ಶಿವಮೊಗ್ಗದ ಸೊಸೆ, ಬೆಂಗಳೂರಿನ ನಿವಾಸಿ. ಹುಟ್ಟಿ ಬೆಳೆದದ್ದು ಎಲ್ಲ ಕುಂದಾಪುರ, ನನ್ನ ಊರು. ಅದೊಂದು ಹೆಮ್ಮೆ. ಬಟ್ ಮನೇಲಿ ಗಂಡಂಗೆಲ್ಲ ಗೊತ್ತಿಲ್ಲ, ಸೊ ಎಲ್ಲ ಭಾಷೆ ಮಿಕ್ಸ್ ಇತ್ತು. ಯಾರಾದ್ರು ಸಿಕ್ಕರಂತೂ ತುಂಬ ಖುಷಿಯಿಂದ ಕುಂದುಗನ್ನಡದಲ್ಲಿ ಮಾತಾಡ್ತೇನೆ ನಾನು. ಶಿವಮೊಗ್ಗಕ್ಕೆ ಮದುವೆ ಆಗಿ ಈಗ ಬೆಂಗಳೂರಲ್ಲಿ 5 ವರ್ಷದಿಂದ ಇದ್ದೆ. ಇಷ್ಟೇ, ಅಂಥ ದೊಡ್ಡ ಸಾಧಕಿಯೂ ಎಲ್ಲ ಎಂಥ ಗನಂದಾರಿ ಕೆಲಸನೂ ಮಾಡಲಿಲ್ಲ. ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದ್ದೆ, ಒಂದು 3 to 4 years ಮಾಡಿದ್ದೆ ಅಷ್ಟೇ. ಆಮೇಲೆ ಗಂಡ ಬಂದು ಅವರು ಲೆಕ್ಚರರು, ಅಷ್ಟೇ. ಇದು ಬ್ಲಾಗ್ ಮಾಡ್ಕೊಂಡು ಎಷ್ಟು ಟೈಮಿಂದ ಇದ್ದೆ, ಬಟ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಕ್ಲಿಪ್ಪಿಂಗೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ, ಬಟ್ ಮಾಡೋಕೆ ಇಲ್ಲ. ಮುಂದೆ ಹಾಕಿ ಫೈನಲಿ ಇವತ್ತು ಮಾಡ್ತಾಯಿದ್ದೆ. ಎಕ್ಸಾಮ್ಸ್ ಎಲ್ಲ ಬಂತು, ಅದ್ರದ್ದು ಸ್ಟೋರಿ ಹೇಳ್ತೆ, ಸೂಪರ್ ಇತ್ತು, ನಿಮಗೂ ಫನ್ನಿ ಅನಿಸುತ್ತೆ. ಎಕ್ಸಾಮ್ಸ್ ಎಲ್ಲ ಬಂತು, ಮುಂದೆ ಹಾಕಿ ಕಡೆ ಪಿತೃಪಕ್ಷ ಇದ್ದಿತ್ತು. ನಾನು ಅಷ್ಟಮಿಗೆ ಶುರು ಮಾಡಿಬಿಡ್ತೆ ಅಂತ ಮನೇಲಿ ಗಲಾಟೆ ಕೂತೆ, ಬಟ್ ನಮ್ಮಮ್ಮ ಬೇಡ ಅಂತ ಹೇಳ್ಕೊಂಡು ಬೈದರು. ಪಿತೃಪಕ್ಷದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂತೇಳಿ. ಆಮೇಲೆ ನವರಾತ್ರಿ ಫಸ್ಟ್ ದಿವಸ ರಾತ್ರಿ ಹೊತ್ತಲ್ಲಿ ಮಾಡ್ತಿದ್ದೆ. ಈಗ ಅಮ್ಮನ ಪರ್ಮಿಷನ್ ಸಿಕ್ಕಿದೆ, ಗಂಡ ಗೋ ಹೆಡ್ ಅಂದರು. ಅಮ್ಮ ಈಗ ಮಗಳೇ ಮಾಡಿ, ದಿಸ್ ಇಸ್ ಒಳ್ಳೆ ದಿವಸ ಅಂತ ಹೇಳಿದ್ರು. ನಾನು ನವರಾತ್ರಿಯಲ್ಲಿ ಎಂತೆಂಥ ಪೂಜೆ ಮಾಡಿದೆ ಅದೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂತೆ. ಆಲ್ ಟೈಪ್ಸ್ ಆಫ್ ವೀಡಿಯೋ ಇದೆ ನಂದು. ಬೇಬಿಗಿಂತ ಮುಂಚೆ ನಾನು ಫುಲ್ ಮಾಡರ್ನ್ ಆಗಿದೆ. ಆಫ್ಟರ್ ಡೆಲಿವರಿ ಬಿಕಮ್ ಟೂ ಟ್ರೆಡಿಷ್ನಲ್. ದೆನ್ ಪ್ರೆಗ್ನೆನ್ಸಿ ಮತ್ತು ಇದು ಡೆಲಿವರಿದ ಬಗ್ಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಂತರ ಆಗಲಿ ಹೋಗ್ತೀರಾ, ನಾನು ಮಾಡಿ ನೆಗ್ಲೆಕ್ಟಿಂದ ನನ್ನ ಬಾಡಿ ತುಂಬ ದಪ್ಪ ಆಗಿದೆ. 48ಇಂದ 98 ಆದೆ. ತುಂಬ ಸ್ಟೋರಿ ಇತ್ತು, ಎಲ್ಲದೂ ಶೇರ್ ಮಾಡ್ಕೊಂತೆ. ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸ್ನ. ಏನಂತ ಹೇಳಿ ಗೊತ್ತಿಲ್ಲ.
ಬಿಕಾಸ್ ಫಸ್ಟ್ ಟೈಮ್ ಅಲ್ಲ, ಅಷ್ಟೆಂತ ಐಡಿಯಾ ಇಲ್ಲ. ಹಾತ ಎಲ್ಲದು ಗೊತ್ತಾಗ್ತಂತ ಅನ್ಸ್ಕೊಂಡಿದ್ದೆ. ಕಾಣ್ ಸೊ ಎಕ್ಸೈಟೆಡ್. ಫಸ್ಟಿಗೆ ಎಲ್ಲದು ಎಕ್ಸೈಟ್ಮೆಂಟಲ್ಲಿ ಇರುತ್ತೆ, ಆಮೇಲೆ ರಿಯಾಲಿಟಿ ಗೊತ್ತಾಗ್ತಂದ್ರೆ ಕಾಮ ಎಂತ ಅಂತಾರೆ ಗೊತ್ತಿಲ್ಲ. ನಾನು ನವರಾತ್ರಿ ಒಳ್ಳೆ ಶುಭ ದಿನದ ದಿವಸ ಸ್ಟಾರ್ಟ್ ಮಾಡಿದೆ. ಲೆಟ್ ಸಿ ವಾಟ್ ಹ್ಯಾಪನ್, ನಂಗೆ ಗೊತ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಇದಕ್ಕಿಂತ ಜಾಸ್ತಿ ಅಂತ ಹೇಳೋಕ್ಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.